ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 13/3/2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 20/10/1968. ಓಂ ನಮಃ ಶಿವಾಯ. ನಿಶ್ಚಯ ಬುದ್ಧಿ ಮಕ್ಕಳೇ, ನಿಶ್ಚಯ ಬುದ್ಧಿ ಮಕ್ಕಳೇ, ನೀವು ಇಲ್ಲಿ ಮನುಷ್ಯರಿಂದ ದೇವತೆಗಳಾಗಲು ಬಂದಿದ್ದೀರಿ. ಭಗವಂತ ತಂದೆ ಓದಿಸುತ್ತಿದ್ದಾರೆ. ನಿಮ್ಮ ಗುರಿ ಉದ್ದೇಶ ಇದಾಗಿದೆ. ನಾವೇ ಆಗಿದ್ದೆವು. 84 ಜನ್ಮಗಳನ್ನು ಪೂರ್ಣ ಮಾಡಿದೆವು. ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿಯಾಗಲು ಇಲ್ಲಿಗೆ ಬಂದಿದ್ದೇವೆ ಎಂದು ಎಲ್ಲರೂ ಹೇಳುತ್ತಾರೆ. ಯಾರಿಗೆ ನಿಶ್ಚಯವಿದೆಯೋ ಅವರು ಕೈ ಎತ್ತಿ. ಇದು ಸ್ಥೂಲವಲ್ಲವೇ? ಮತ್ತೆ ಕೈಯನ್ನು ಏಕೆ ಎತ್ತುವುದಿಲ್ಲ? ಓಂ ನಮಃ ಶಿವಾಯ. ಆತ್ಮಿಕ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಸದಾ ತಂದೆಯನ್ನು ನೆನಪು ಮಾಡುತ್ತೀರಿ. ಹೊಸ ಹೊಸ ಮಕ್ಕಳು ಹೊಸ ಹೊಸ ಮಾತುಗಳನ್ನು ಕೇಳುತ್ತಾರೆ ಮತ್ತು ಬೇರೆಲ್ಲೂ ಹೀಗೆ ಹೇಳುವುದಿಲ್ಲ. ಬೇಹದ್ದಿನ ತಂದೆ ನಮಗೆ ಓದಿಸುತ್ತಾರೆ ಎಂದು ಶಿವಬಾಬಾ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಪಾಪಗಳು ಕತ್ತರಿಸಿ ಹೋಗುತ್ತವೆ. ಕೇವಲ ಒಂದು ಜನ್ಮಕ್ಕಾಗಿ ಈ ಹೊಸ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ತಂದೆಯನ್ನು ನೆನಪು ಮಾಡಿರಿ. ಇದನ್ನೇ ಯೋಗಾಗ್ನಿ ಎಂದು ಕರೆಯಲಾಗುತ್ತದೆ. ಭಾರತದ ಪ್ರಾಚೀನ ಯೋಗ ಇದರಿಂದ ಸ್ವರ್ಗದ ಸ್ಥಾಪನೆಯಾಯಿತು. ಇದು ಯಾರಿಗೂ ಗೊತ್ತಿಲ್ಲ. ಪ್ರಪಂಚದ ಇತಿಹಾಸ ಭೂಗೋಳ ಪುನರಾವರ್ತನೆ ಎಂದು ಹೇಳುತ್ತಾರೆ. ಹಾಗಾದರೆ ಅದರ ಅವಧಿಯು ಸಂಪೂರ್ಣವಾಗಿ ಗೊತ್ತಿರಬೇಕಲ್ಲವೇ? ಶಾಸ್ತ್ರಗಳಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ಸುಳ್ಳುಗಳನ್ನು ಸೇರಿಸಿದ್ದಾರೆ. ಲಕ್ಷಾಂತರ ವರ್ಷಗಳ ಆಯುಷು ಎಂದು ಹೇಳುತ್ತಾರೆ. ಹೊಸದು ಮತ್ತು ಹಳೆಯದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ತಂದೆಯೇ ಬಂದು ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಇದು ಹಳೆಯ ತಮೋಪ್ರಧಾನ ಪ್ರಪಂಚವಾಗಿದೆ. ಕಲಿಯುಗವಲ್ಲವೇ? ಅದು ಸಹ ಕಲಿಯುಗದ ಅಂತ್ಯವಾಗಿದೆ. ಇದು ಮಾಡಲ್ಪಟ್ಟಿರುವ ನಾಟಕವಾಗಿದೆ. ಇದನ್ನು ತಪ್ಪು ಎಂದು ಹೇಳುವುದಿಲ್ಲ. ಈಶ್ವರೀಯ ರಚನೆ ಅಕ್ಯುರೇಟ್ ಆಗಿದೆ. ಹಳೆಯದು ಮತ್ತು ಹೊಸದು ಆಗಿದೆ. ತಂದೆ ತಿಳಿಸಿದ್ದಾರೆ, ಇದು 5000 ವರ್ಷಗಳ ಆಟವಾಗಿದೆ. ಮನುಷ್ಯರಂತೂ ಘೋರ ಅಂಧಕಾರದಲ್ಲಿದ್ದಾರೆ. ತಂದೆ ಬಂದಾಗ ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿದ್ದರು ಎಂದು ಶಾಸ್ತ್ರಗಳಲ್ಲೂ ಗಾಯನವಿದೆ. ಶಾಸ್ತ್ರವಾದಿಗಳು ಎಷ್ಟೊಂದು ಚಮತ್ಕಾರ ಮಾಡುತ್ತಾರೆ. ವ್ಯಾಸ ಭಗವಂತನಾಗಿದ್ದರೆ ಒಬ್ಬರನ್ನೇ ಒಪ್ಪಬೇಕಲ್ಲವೇ? ಅಂದ್ರೆ ಅವರೇ ಭಗವಂತ ಅಂತ ಒಪ್ಕೋಬೇಕು. ಮತ್ತೆ ಭಗವಂತ ಕಣಕಣದಲ್ಲಿದ್ದಾನೆ, ಕಲ್ಲು ಮಣ್ಣಿನಲ್ಲಿದ್ದಾನೆ ಎಂದು ಹೇಳುತ್ತಾರೆ. ಎಷ್ಟೊಂದು ಗೊಂದಲ ಉಂಟಾಗಿದೆ. ತಂದೆಯೇ ಬಂದು ಮಕ್ಕಳಿಗೆ ತಿಳಿಸುತ್ತಾರೆ, ಈ ಆಟವೇ 5000 ವರ್ಷಗಳದ್ದಾಗಿದೆ. ಹೊಸ ಪ್ರಪಂಚವನ್ನು ಸತೋಪ್ರಧಾನ, ಹಳೆಯ ಪ್ರಪಂಚವನ್ನು ತಮೋಪ್ರಧಾನ ಎಂದು ಕರೆಯಲಾಗುತ್ತದೆ ಎಂದು ನಿಮಗೆ ಗೊತ್ತಿದೆ. ಇದು ಹಳೆಯ ಪ್ರಪಂಚವಾಗಿದೆ. ಪ್ರಪಂಚಕ್ಕೆ ಈ ಮಾತುಗಳು ಗೊತ್ತಿಲ್ಲ. ಯಾರಿಗೆ ಜ್ಞಾನ ಇಲ್ಲವೋ ಅವರನ್ನು ಮೂರ್ಖರೆಂದು ಕರೆಯಲಾಗುತ್ತದೆ. ಜ್ಞಾನ ಸಾಗರ ಒಬ್ಬ ತಂದೆ ಮಾತ್ರ ಆಗಿದ್ದಾರೆ. ಭಗವಂತ ಜಾನಿ ಜಾನನ್ಹಾರ್ ಆಗಿದ್ದಾರೆ ಎಂದು ಅವರು ತಿಳಿದುಕೊಳ್ಳುತ್ತಾರೆ. ಎಲ್ಲರ ಮನಸ್ಸಿನ ಮಾತುಗಳನ್ನು ತಿಳಿದುಕೊಂಡಿದ್ದಾರೆ. ತಂದೆ ತಿಳಿಸುತ್ತಾರೆ, ನಾನು ಜ್ಞಾನ ಸಾಗರ ಆಗಿದ್ದೇನೆ. ನನ್ನಲ್ಲಿ ಸೃಷ್ಟಿ ಚಕ್ರದ ಜ್ಞಾನವಿದೆ. ಪತಿತ ಪಾವನ ಎಂದೂ ಸಹ ಆ ನಿರಾಕಾರ ತಂದೆಗೆ ಕರೆಯಲಾಗುತ್ತದೆ. ಕೃಷ್ಣನಿಗೆ ಎಂದಿಗೂ ಈ ರೀತಿ ಹೇಳಲು ಸಾಧ್ಯವಿಲ್ಲ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಅಜ್ಞಾನದ ಅಂಧಕಾರವಿದೆ. ತಂದೆಯೇ ಕುಳಿತು ಬ್ರಹ್ಮನ ಮೂಲಕ ಈ ಎಲ್ಲಾ ಮಾತುಗಳನ್ನು ತಿಳಿಸುತ್ತಾರೆ. ಬ್ರಹ್ಮ ಮತ್ತು ವಿಷ್ಣುವಿನ ಸಂಬಂಧ ಏನಿದೆ ಎನ್ನುವುದನ್ನು ತಂದೆ ತಿಳಿಸಿದ್ದಾರೆ. ವಿಷ್ಣುವಿನ ನಾಭಿಯ ಕಮಲದಿಂದ ಬ್ರಹ್ಮ ಹೊರಬಂದನು ಎಂದು ಚಿತ್ರವನ್ನು ತೋರಿಸುತ್ತಾರೆ. ಅವರಿಗೆ ಶಾಸ್ತ್ರಗಳನ್ನು ತೋರಿಸುತ್ತಾರೆ. ಸೂಕ್ಷ್ಮವತನದಲ್ಲಂತೂ ಶಾಸ್ತ್ರ ಮುಂತಾದವು ಇರುವುದೇ ಇಲ್ಲ. ಇದು ಕೇವಲ ಸಾಕ್ಷಾತ್ಕಾರದ ನಾಟಕದಲ್ಲಿನ ಪಾತ್ರವಾಗಿದೆ. ಈ ಪಾತ್ರಗಳನ್ನು ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಮೇಲೆ ಬ್ರಹ್ಮಾಂಡದಲ್ಲಿ ನಾವೆಲ್ಲ ಆತ್ಮರು ಎಲ್ಲಿ ಇರುತ್ತೇವೆಯೋ ಅವರು ಆತ್ಮವು ಅಂಡಾಕಾರದಲ್ಲಿದೆ ಎಂದು ತಿಳಿದುಕೊಳ್ಳುತ್ತಾರೆ. ಅಷ್ಟು ದೊಡ್ಡದಾಗಿರಲು ಆತ್ಮ ಸಾಧ್ಯವಿಲ್ಲ. ಬಾಬಾ ಪರಮಪಿತ ಪರಮಾತ್ಮ ಆಗಿದ್ದಾರೆ. ಕೇವಲ ಅವರು ಸುಪ್ರೀಂ ಆಗಿದ್ದಾರೆ. ಉಳಿದಂತೆ ಆತ್ಮದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಅವರು ಪರಮಧಾಮದಲ್ಲಿ
ಸದಾ ಪವಿತ್ರವಾಗಿರುತ್ತಾರೆ. ಆತ್ಮಗಳೆಲ್ಲರೂ ಪರಂಧಾಮದಲ್ಲಿ ಸದಾ ಪವಿತ್ರವಾಗಿರುತ್ತಾರೆ. ಪರಮಪಿತ ಪರಮಾತ್ಮನನ್ನೇ ಎಲ್ಲರೂ ನೆನಪು ಮಾಡುತ್ತಾರೆ. ಹೇ ತಂದೆಯೇ, ನೀನು ಬಂದು ಪತಿತರಾದ ನಮ್ಮನ್ನು ಪಾವನರನ್ನಾಗಿ ಮಾಡು ಎಂದು. ಈ ಸಂಪೂರ್ಣ ವೃಕ್ಷದ ಜ್ಞಾನವನ್ನು ತಂದೆ ಮಾತ್ರ ಕೊಡಬಲ್ಲರು. ಇದು ಯಾರಿಗೂ ಗೊತ್ತಿಲ್ಲ. ಸನ್ಯಾಸಿಗಳು ಮುಂತಾದವರೆಲ್ಲರೂ ಪರಮಾತ್ಮನ ಬಗ್ಗೆ, ರಚಯಿತ ಮತ್ತು ರಚನೆಯ ಬಗ್ಗೆ ಕೇಳಿದಾಗ ಗೊತ್ತಿಲ್ಲ ಎಂದು ಹೇಳುತ್ತಿರುತ್ತಾರೆ. ರಚಯಿತ ಮತ್ತು ರಚನೆಯನ್ನು ತಿಳಿದುಕೊಂಡಿಲ್ಲ. ಒಳ್ಳೆಯದು. ಲಕ್ಷ್ಮೀನಾರಾಯಣರಿಗೆ ರಚಯಿತ ಮತ್ತು ರಚನೆಯ ಜ್ಞಾನವಿದೆಯೇ ಎಂದಾದರೂ ಈ ವಿಚಾರ ಮಾಡಿದ್ದೀರಾ? ಸ್ವರ್ಗದ ಮಾಲೀಕರಾಗಿದ್ದ ಲಕ್ಷ್ಮೀನಾರಾಯಣರನ್ನು ಎಂದಾದರೂ ಕೇಳಿದ್ದೀರಾ? ಅವರನ್ನು ಯಾರಾದರೂ ಕೇಳಿದರೆ ಅವರೂ ಸಹ ನೇತಿ ಗೊತ್ತಿಲ್ಲ ಎಂದೇ ಹೇಳುತ್ತಾರೆ. ನಾಟಕದ ಅನುಸಾರ ಯಾವಾಗ ತಂದೆ ಬರುತ್ತಾರೋ ಆಗ ಜ್ಞಾನ ಕೊಡುತ್ತಾರೆ. ಏಕೆಂದರೆ ಜ್ಞಾನದಿಂದ ಸದ್ಗತಿಯಾಗುತ್ತದೆ. ಆದ್ದರಿಂದ ತಂದೆ ಸಂಗಮ ಯುಗದಲ್ಲಿಯೇ ಬಂದು ಸರ್ವರ ಸದ್ಗತಿ ಮಾಡುತ್ತಾರೆ. ಇದು ಶಿಕ್ಷಣವಾಗಿದೆ. ಇದರಲ್ಲಿ ನಂಬರ್ ವಾರ್ ಆಗಿ ಓದುವವರಿದ್ದಾರೆ. ಇದು ಬೇಹದ್ದಿನ ಶಿಕ್ಷಣವಾಗಿದೆ. ಇದರಿಂದ ಗತಿ, ಸದ್ಗತಿ, ಮುಕ್ತಿ, ಜೀವನ್ಮುಕ್ತಿಯಾಗುತ್ತದೆ. ಉಳಿದಂತೆ ಲಕ್ಷಾಂತರ ವರ್ಷಗಳ ಮಾತೇ ಇಲ್ಲ. ನೀವು ಎಷ್ಟೊಂದು ತಿಳಿಸುತ್ತೀರಿ. ಪ್ರಜೆಗಳು ತಯಾರಾಗುತ್ತಾರೆ. ಉಳಿದಂತೆ ಕೋಟಿಯಲ್ಲಿ ಒಬ್ಬರು ಮಾತ್ರ ನನ್ನನ್ನು ತಿಳಿದುಕೊಳ್ಳುತ್ತಾರೆ ಎಂದು ಗಾಯನವಿದೆ. ಕೋಟ್ಯಾಂತರ ಆತ್ಮಗಳಿದ್ದಾರೆ, ಆದರೆ ಎಲ್ಲರೂ ತಿಳಿದುಕೊಳ್ಳುವುದಿಲ್ಲ. ಸತ್ಯಯುಗದ ಆದಿಯಲ್ಲಿ ದೇವತೆಗಳಿರುತ್ತಾರೆ. ಉಳಿದವರೆಲ್ಲರೂ ಎಲ್ಲಿ ಹೋದರು? ಇದು ಯೋಚನೆಯಲ್ಲಿಲ್ಲ. 40,000 ವರ್ಷಗಳ ನಂತರ ತಂದೆ ಬರುತ್ತಾರೆ ಎಂದು ಅವರ ಬುದ್ಧಿಯಲ್ಲಿದೆ. ಈಗ ನೀವು ತಿಳಿದುಕೊಳ್ಳುತ್ತೀರಿ. ನೀವೀಗ ಶ್ರೀಮತದಂತೆ ನಡೆದು ಯೋಗ ಬಲದಿಂದ ನಿಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಿ. ಸತ್ಯಯುಗದಲ್ಲಿ ಇವರ ರಾಜ್ಯವಿತ್ತು. ಈಗ ಇವರು ಯಾರಿಂದ ಗೆದ್ದರು? ಅಸುರರು ಮತ್ತು ದೇವತೆಗಳ ನಡುವೆ ಯುದ್ಧ ಆಯಿತು ಎಂದು ತೋರಿಸುತ್ತಾರೆ. ಆದರೆ ಯುದ್ಧದ ಮಾತೇ ಇಲ್ಲ. ಕಲ್ಲು ಬುದ್ಧಿಯವರಾಗಿದ್ದಾರಲ್ಲವೇ? ಆದ್ದರಿಂದ ನಾನೇ ಬಂದು ನಿಮಗೆ ತಿಳಿಸುತ್ತೇನೆ. ಎಲ್ಲಿ ಆ ಸ್ವರ್ಗದ ಖುಷಿ, ಎಲ್ಲಿ ಈ ನರಕದ ದುಃಖ. ಸತ್ಯಯುಗವನ್ನು ಸುಖಧಾಮ ಎಂದು ಕರೆಯಲಾಗುತ್ತದೆ. 5,000 ವರ್ಷಗಳ ಮೊದಲು ನಾವು ಸುಖಧಾಮದಲ್ಲಿದ್ದೆವು ಎಂದು ನೀವು ತಿಳಿದುಕೊಂಡಿದ್ದೀರಿ. ಹಗಲು ರಾತ್ರಿಯಷ್ಟು ವ್ಯತ್ಯಾಸವಿದೆ. ನಾವು ಶಾಸ್ತ್ರಗಳನ್ನು ಒಪ್ಪುವುದಿಲ್ಲ ಎಂದು ಹೀಗೆ ಹೇಳಬಾರದು. ಅವರಿಗೆ ಹೇಳಿರಿ, ನಾವು 63 ಜನ್ಮಗಳು ಶಾಸ್ತ್ರಗಳನ್ನು ಓದಿದ್ದೇವೆ. ಶಾಸ್ತ್ರಗಳು ಯಾವಾಗ ಪ್ರಾರಂಭವಾದವು ಎಂದು ನಿಮಗೆ ಗೊತ್ತಿಲ್ಲ. ಮೊದಲನೇ ನಂಬರ್ನ ಗೀತೆಯು ತಾಯಿ ತಂದೆಯದ್ದಾಗಿದೆ. ಉಳಿದವು ಅದರ ರಚನೆಯಾಗಿವೆ. ಅಂದ್ರೆ ಮೊದಲೇನ್ ಗೀತೆ ರಚನೆಯಾಯ್ತು ಅದು ತಾಯಿ ತಂದೆ ಇದ್ದಂತೆ. ಉಳಿದದ್ದೆಲ್ಲ ಅದರ ರಚನೆ ಚಿಕ್ಕ ಮಕ್ಕಳಾಗಿವೆ. ಈಗ ನಿಮ್ಮ ಯುದ್ಧವು 5 ವಿಕಾರಗಳ ರೂಪದ ರಾವಣನೊಂದಿಗಿದೆ. ನೀವು ಅಹಿಂಸಕ ದೇವಿ ದೇವತಾ ಧರ್ಮದವರಾಗಬೇಕು. ನೀವು ಡಬಲ್ ಅಹಿಂಸಕರಾಗುತ್ತೀರಿ. ಅತಿ ದೊಡ್ಡ ಹಿಂಸೆ ಎಂದರೆ ವಿಕಾರದ್ದಾಗಿದೆ. ಗಾಂಧಿಯವರೂ ಸಹ ಪತಿತ ಪಾವನ ಎಂದು ಗಾಯನ ಮಾಡುತ್ತಿದ್ದರು. ಎಲ್ಲರೂ ಭಕ್ತರಾಗಿದ್ದಾರೆ. ಭಗವಂತ ಒಬ್ಬನೇ ಆಗಿದ್ದಾನೆ. ಯಾರು ಎಲ್ಲರನ್ನೂ ಶೃಂಗಾರ ಮಾಡಲು ಬರುತ್ತಾರೋ ತಂದೆ ಮಕ್ಕಳಿಗೆ ಓದಿಸುತ್ತಾರೆ. ನಮ್ಮೊಳಗಿನದ್ದನ್ನು ಅವರು ತಿಳಿದುಕೊಂಡಿದ್ದಾರೆ. ಅವರೇ ಸುಖ ದುಃಖ ಕೊಡುತ್ತಾರೆ ಎಂದಲ್ಲ, ಅವರನ್ನು ಮೂರ್ಖರೆಂದು ಕರೆಯಲಾಗುತ್ತದೆ. ಸನ್ಯಾಸಿಗಳು ಗೀತೆಯಲ್ಲಿ ಎಷ್ಟೊಂದು ಕಲಬೆರಕೆ ಮಾಡಿದ್ದಾರೆ. ಮೊದಲನೇ ಪಾಯಿಂಟ್ ಸರ್ವವ್ಯಾಪಿಯದ್ದಾಗಿದೆ. ಎಷ್ಟೊಂದು ನಷ್ಟವನ್ನು ಮಾಡಿದ್ದಾರೆ. ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಮತ್ತೆ ಹಾಗೆಯೇ ಆಗುತ್ತದೆ. ಅರ್ಧ ಕಲ್ಪ ಭಕ್ತಿ ಜಿಂದಾಬಾದ್, ನಂತರ ಅರ್ಧ ಕಲ್ಪ ಜ್ಞಾನ ಜಿಂದಾಬಾದ್. ಶಿವರಾತ್ರಿ ಎಂದು ಹೇಳುತ್ತಾರೆ, ಆದರೆ ಅರ್ಥ ಗೊತ್ತಿಲ್ಲ. ಶ್ರೇಷ್ಠಾತಿ ಶ್ರೇಷ್ಠ ಇದ್ದಂಥವರು ನಂತರ ಕನಿಷ್ಠಾತಿ ಕನಿಷ್ಠ ಕೆಳಗೆ ಬೀಳುತ್ತಾರೆ. ನಂತರ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತಾರೆ. ಯಾರು ಸಂಪೂರ್ಣ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೋ ಆ ಶರೀರದಲ್ಲಿಯೇ ನಾನು ಬರುತ್ತೇನೆ. ಈಗ ನೀವು ಫರಿಸ್ತಾ ಆಗುತ್ತಿದ್ದೀರಿ. ಕೊನೆಯಲ್ಲಿ ಎಲ್ಲರ ಫಲಿತಾಂಶದ ಸಾಕ್ಷಾತ್ಕಾರವಾಗುತ್ತದೆ. ಆಗ ಇಲ್ಲಿಂದ ಟ್ರಾನ್ಸ್ಫರ್ ಆಗುತ್ತೀರಿ. ಆದರೆ ಟ್ರಾನ್ಸ್ಫರ್ ಆಗುವ ಮೊದಲೇ ನಿಮಗೆ ಗೊತ್ತಾಗುತ್ತದೆ
ನಂತರ ಹೊಸ ರಾಜಧಾನಿಗೆ ಕರೆದುಕೊಂಡು ಹೋಗುತ್ತಾರೆ. ಎಷ್ಟೊಂದು ಟ್ರಾನ್ಸ್ಫರ್ ಆಗುತ್ತಾರೆ. ಸತ್ಯಯುಗಿ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುವ ತಂದೆಯ ಈ ಶಿಕ್ಷಣ ಇದು ಒಂದೇ ಆಗಿದೆ. ಇವರ ರಾಜಧಾನಿ ಇತ್ತಲ್ಲವೇ? ರಾಮಚಂದ್ರನ ರಾಜಧಾನಿಯೂ ಇತ್ತು. ಸಂಗಮ ಯುಗದಲ್ಲಿ ರಾಜಧಾನಿ ಸ್ಥಾಪನೆಯಾಗುತ್ತದೆ ಎಂದು ನಿಮಗೆ ಗೊತ್ತಿದೆ. ನೀವೆಲ್ಲರೂ ದತ್ತು ಮಕ್ಕಳಾಗಿದ್ದೀರಿ. ಬ್ರಾಹ್ಮಣರ ಮೂಲಕವೇ ತಂದೆ ಸ್ಥಾಪನೆ ಮಾಡುತ್ತಾರೆ. ಬ್ರಾಹ್ಮಣರು ಜುಟ್ಟಿನ ಸಮಾನರಾಗಿದ್ದಾರೆ. ವಿರಾಟ ರೂಪದ ಚಿತ್ರವಿದೆ, ಆದರೆ ಅದು ತಪ್ಪಾಗಿ ಮಾಡಲ್ಪಟ್ಟಿದೆ. ಶಿವನ ಚಿತ್ರವೂ ಇಲ್ಲ, ಪ್ರಜಾಪಿತ ಬ್ರಹ್ಮನದ್ದೂ ಇಲ್ಲ. ಈ ಸಮಯದಲ್ಲಿ ನೀವು ಬ್ರಾಹ್ಮಣ ಸಂಪ್ರದಾಯದವರಾಗಿದ್ದೀರಿ. ಅದು ದೈವಿ ಸಂಪ್ರದಾಯವಾಗಿದೆ. ನಿಮ್ಮ ಸರ್ನೇಮ್ ಬ್ರಾಹ್ಮಣ ಆಗಿದೆ. ನಂತರ ನೀವೇ ದೇವತೆಗಳಾಗುತ್ತೀರಿ. ತಂದೆಯೇ ಬಂದು ಈ ಜ್ಞಾನವನ್ನು ಕೊಡುತ್ತಾರೆ. ಇದರಿಂದ ನೀವು ಹೀಗಾಗುತ್ತೀರಿ. ಈಗ ವಾಪಸ್ ಮನೆಗೆ ಹೋಗಬೇಕಿದೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಹಳೆಯ ಪ್ರಪಂಚವನ್ನು ಮರೆಯಲು ಸಮಯ ಹಿಡಿಯುತ್ತದೆ. ಇಷ್ಟು ಚಿಕ್ಕ ಅವಿನಾಶಿ ಆತ್ಮದಲ್ಲಿ ಅವಿನಾಶಿ ರೆಕಾರ್ಡ್ ತುಂಬಿಕೊಂಡಿದೆ. ಒಬ್ಬರು ಪಾತ್ರದಿಂದ ಹೊರಬರಲು ಸಾಧ್ಯವಿಲ್ಲ. ಅಕ್ಯುರೇಟ್ ಸಮಯದಲ್ಲಿ ಯಾವಾಗ ತಂದೆ ಬರಬೇಕಾಗಿದೆಯೋ ಆಗ ತಂದೆ ತಿಳಿಸುತ್ತಾರೆ. ಕೇವಲ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ಮಾಯಾಜೀತ್ ಜಗಜ್ಜೀತ್ ಆಗುತ್ತೀರಿ. ಸಂಪೂರ್ಣ ಆಟವು ಭಾರತದ ಮೇಲೆಯೇ ಮಾಡಲ್ಪಟ್ಟಿದೆ. ಅರ್ಧ ಕಲ್ಪ ರಾವಣನ ರಾಜ್ಯವಿದೆ ಎಂದು ಯಾರಿಗೂ ಗೊತ್ತಿಲ್ಲ. ಇದು ನಂಬರ್ 1 ಶತ್ರುವಾಗಿದೆ. ರಾವಣನನ್ನು ಪ್ರತಿ ವರ್ಷ ಸುಡುತ್ತಾರೆ, ಆದರೆ ಯಾರಿಗೂ ಅದರ ಬಗ್ಗೆ ತಿಳುವಳಿಕೆ ಇಲ್ಲ. ಬಂದಿರುವ ಮಕ್ಕಳಿಗೆ, ಅಂದ್ರೆ ಇಲ್ಲಿ ಬಾಬನ್ ಮುಂದೆ ಯಾರು ಕುತ್ಕೊಂಡಿದ್ದೀರಿ ಆ ಮಕ್ಕಳಿಗೆ ಭಗವಂತ ಓದಿಸುತ್ತಾರೆ ಎಂಬ ನಿಶ್ಚಯವಿದೆ. ಇದು ಗೀತೆಯ ಅಧ್ಯಾಯ ಆಗಿದೆಯಲ್ಲವೇ? ಇದು ಯಾರಿಗೂ ಗೊತ್ತಿಲ್ಲ. ಈಗ ನೀವು ಮಕ್ಕಳು ಮನುಷ್ಯರಿಂದ ದೇವತೆಗಳಾಗಲು ಬಂದಿದ್ದೀರಿ ಎಂದು ತಿಳಿದುಕೊಂಡಿದ್ದೀರಿ. ಭಗವಂತ ತಂದೆ ಓದಿಸುತ್ತಿದ್ದಾರೆ. ನಮ್ಮ ಗುರಿ ಇದೇ ಆಗಿದೆ. ನಾವೇ ಆಗಿದ್ದೆವು. 84 ಜನ್ಮಗಳನ್ನು ಪೂರ್ಣ ಮಾಡಿದೆವು. ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಆಗಲು ಇಲ್ಲಿಗೆ ಬಂದಿದ್ದೇವೆ ಎಂದು ಎಲ್ಲರೂ ಹೇಳುತ್ತಾರೆ. ಯಾರಿಗೆ ನಿಶ್ಚಯವಿದೆಯೋ ಅವರು ಕೈ ಎತ್ತಿ. ಇದು ಸ್ಥೂಲವಲ್ಲವೇ? ಮತ್ತೆ ಕೈಯನ್ನು ಏಕೆ ಎತ್ತುವುದಿಲ್ಲ? ನಿಶ್ಚಯವಿಲ್ಲ ಅಲ್ಲವೇ? ಅಂದ್ರೆ ಬಾಬಾ ಕೇಳಿದಾಗ ನೀವು ಕೈ ಎತ್ತುತ್ತಿಲ್ಲ ಅಂದ್ರೆ ನಿಮಗೆ ಬಾಬನ್ ಮೇಲೆ ನಿಶ್ಚಯ ಇಲ್ಲ. ಭಗವಾನ್ ವಾಚ, ಹೇ ಮಕ್ಕಳೇ, ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ. ಇದು ಗೀತೆಯಾಗಿದೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಶಾಲೆಯಲ್ಲಿ ಓದುವಾಗ ಮೊದಲು ವಕೀಲರು ಅಥವಾ ಡಾಕ್ಟರ್ ಆಗುವುದಿಲ್ಲ. ಡಾಕ್ಟರ್ ಶಿಕ್ಷಣವನ್ನು ಓದಿ ಡಾಕ್ಟರ್ ಆಗುತ್ತಾರೆ. ನಂತರ ಕೆಲವರು ಡಾಕ್ಟರ್ ತುಂಬಾ ಹುಷಾರಾಗಿರುತ್ತಾರೆ, ತುಂಬಾ ಸಂಪಾದಿಸುತ್ತಾರೆ. ಕೆಲವರು ತಿಂಗಳಿಗೆ 50,000, ಕೆಲವರು ಲಕ್ಷವನ್ನು ಸಂಪಾದಿಸುತ್ತಾರೆ. ವಕೀಲರುಗಳಲ್ಲೂ ಹೀಗಿರುತ್ತಾರೆ, ನಂಬರ್ ವಾರ್. ಕೆಲವರಿಗಂತೂ ಒಂದು ಕೇಸ್ನಲ್ಲಿ ಲಕ್ಷದಷ್ಟು ಹಣ ಸಿಗುತ್ತದೆ. ಕೆಲವರನ್ನು ನೋಡಿ ಹರಿದ ಕೋಟನ್ನಾಕಿಕೊಂಡಿರುತ್ತಾರೆ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಯಾವುದೇ ಮನುಷ್ಯನನ್ನು ಭಗವಂತ ಎಂದು ಕರೆಯಲು ಸಾಧ್ಯವಿಲ್ಲ. ಕೃಷ್ಣನೂ ಸಹ ರಾಜಕುಮಾರ ಆಗಿದ್ದನು. ರಾಧೆ ಮತ್ತು ಕೃಷ್ಣ ರಾಜಕುಮಾರ ರಾಜಕುಮಾರಿ ಆಗಿದ್ದಾರೆ. ಬೇರೆ ಬೇರೆ ರಾಜ್ಯದ ಮಕ್ಕಳಾಗಿದ್ದಾರೆ. ಕೃಷ್ಣ ಅವಶ್ಯವಾಗಿ ಮಹಾರಾಜನಾಗಿರಬೇಕು. ಭಾರತವಾಸಿಗಳು ಕಲ್ಲು ಬುದ್ಧಿಯವರಾಗಿದ್ದಾರೆ. ಏನು ತಿಳಿದುಕೊಂಡಿಲ್ಲ. ಭವಿಷ್ಯದಲ್ಲಿ ನಾವು ಲಕ್ಷ್ಮೀ ನಾರಾಯಣರಾಗುತ್ತೇವೆ ಎಂದು ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಯಾರು ಚಿಕ್ಕಂದಿನಲ್ಲಿ ರಾಧೆ ಕೃಷ್ಣರಾಗಿದ್ದರೋ, ಆದರೆ ಇದು ಯಾರಿಗೂ ಗೊತ್ತಿಲ್ಲ. ಸನ್ಯಾಸಿಗಳ ಮಠ ನಂತರ ಸ್ಥಾಪನೆಯಾಯಿತು. ಆದ್ದರಿಂದ ನೀವು ಮಕ್ಕಳು ನರನಿಂದ ನಾರಾಯಣರಾಗುತ್ತೇವೆ ಎಂದು ತಿಳಿದುಕೊಳ್ಳುತ್ತೀರಿ. ಅವಶ್ಯವಾಗಿ ಮೊದಲು ರಾಜಕುಮಾರ ಆಗುತ್ತೀರಿ. ಈಗ ಭಾರತವಾಸಿಗಳ ಸ್ಥಿತಿ ಏನಾಗಿದೆ? ಸಂಪೂರ್ಣ ತಮೋಪ್ರಧಾನ ಬುದ್ಧಿಯವರಾಗಿದ್ದಾರೆ. ಅವರೇನು ಅಷ್ಟೊಂದು ತಮೋಪ್ರಧಾನರಾಗಿಲ್ಲ, ಏಕೆಂದರೆ ಅಷ್ಟೊಂದು ಸುಖವನ್ನು ಅವರು ನೋಡಿಲ್ಲ. ಭಾರತವು ತುಂಬಾ ಸುಖವನ್ನು ನೋಡಿದೆ.
ಆದ್ದರಿಂದ ದುಃಖವನ್ನು ತುಂಬಾ ನೋಡುತ್ತಿದ್ದಾರೆ. ಈ ಜ್ಞಾನ ನಿಮಗೆ ಮಾತ್ರ ಸಿಗುತ್ತದೆ. ನಿಜವಾಗಿಯೂ ಭಾರತದಲ್ಲಿ ಪವಿತ್ರ ಗೃಹಸ್ಥಾಶ್ರಮವಿತ್ತು ಎಂದು ನಿಮಗೆ ಗೊತ್ತಿದೆ. ಈಗ ಪತಿತ ಆಗಿದೆ. ಆದ್ದರಿಂದ ಎಲ್ಲರೂ ಭಗವಂತನನ್ನು ಕೂಗುತ್ತಾರೆ, ಹೇ ಪತಿತ ಪಾವನ, ನೀನು ಬಂದು ಪತಿತರಾದ ನಮ್ಮನ್ನು ಪಾವನರನ್ನಾಗಿ ಮಾಡಿರಿ. ಆ ತಂದೆಯೇ ಬಿಡುಗಡೆ ದಾತ ಆಗಿದ್ದಾರೆ. ತಂದೆ ಎಲ್ಲರನ್ನೂ ಇಲ್ಲಿಂದ ಬಿಡುಗಡೆ ಕೂಡ ಮಾಡುತ್ತಾರೆ, ಗೈಡ್ ಕೂಡ ಆಗಿದ್ದಾರೆ. ನಾವು ಪವಿತ್ರರಾಗುತ್ತೇವೆ ಎಂದು ನಿಮಗೆ ಗೊತ್ತಿದೆ. ಪವಿತ್ರತೆಯ ಮೇಲೆಯೇ ತುಂಬಾ ಗಲಾಟೆಯಾಗುತ್ತದೆ. ಅಲ್ಲಿ ಪತಿತರಿರುವುದಿಲ್ಲ. ಯೋಗ ಬಲದಿಂದ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತೀರಿ. ಹಾಗಾದರೆ ಯೋಗ ಬಲದಿಂದ ಏನೆಲ್ಲ ಆಗಲು ಸಾಧ್ಯವಿಲ್ಲ. ಅದು ನಿರ್ವಿಕಾರಿ ಪ್ರಪಂಚವಾಗಿದೆ. ಅಂದ್ರೆ ಸತ್ಯುಗ ನಿರ್ವಿಕಾರಿ ಪ್ರಪಂಚ, ಇದು ವಿಕಾರಿ ಪ್ರಪಂಚ. ಈಗ ನೀವು ಭಿಕ್ಷುಕರಿಂದ ರಾಜಕುಮಾರರಾಗುವವರಾಗಿದ್ದೀರಿ. ಭಾರತವಾಸಿಗಳೇ ಸ್ವರ್ಗವಾಸಿಗಳಾಗುತ್ತಾರೆ. ಸ್ವರ್ಗದಲ್ಲಿ ದೇವಿ ದೇವತೆಗಳ ರಾಜ್ಯ ಇರುತ್ತದೆ. ಆ ಸಮಯದಲ್ಲಿ ಭಾರತವಾಸಿಗಳೇ ಸ್ವರ್ಗದ ನಿವಾಸಿಗಳಾಗಿದ್ದಾರೆ. ಬಾಬಾ ಕೇಳುತ್ತಾರೆ, ಯಾವ ಸಮಯದಲ್ಲಿ ಕೈ ಎತ್ತಿದಿರೋ ಅಂದೇ ನೀವು ನರನಿಂದ ನಾರಾಯಣರಾಗುತ್ತೇವೆ ಎಂದು, ಮತ್ತು ಆಗಲೇ ನಾರಾಯಣರಾಗಲು ಬಂದಿದ್ದೇವೆ. ಮತ್ತು ನಿರಾಕಾರ ಭಗವಂತ ಓದಿಸುತ್ತಿದ್ದಾರೆ. ಇದು ಅವರ ಭರತವಾಗಿದೆ. ಅದು ಸಹ ಅನೇಕ ಜನ್ಮಗಳ ಅಂತ್ಯದ ಜನ್ಮವಾಗಿದೆ. ದೂರ ದೇಶದಲ್ಲಿ ವಾಸಿಸುವವನು ಕೃಷ್ಣನಲ್ಲ. ದೂರ ದೇಶದಲ್ಲಿ ಆತ್ಮಗಳಿರುತ್ತವೆ. ಆತ್ಮಗಳು ತಂದೆಯನ್ನು ಕರೆಯುತ್ತವೆ, ಮೇಲಿನಿಂದ ಬನ್ನಿರಿ. ಅವರು ನಿರಾಕಾರರಾಗಿದ್ದಾರೆ. ಆ ನಿರಾಕಾರ ಶಿವ ತಂದೆಯೇ ಬಂದು ತಿಳಿಸುತ್ತಾರೆ, ಈಗ ನಮ್ಮ ಧರ್ಮದ ಸ್ಥಾಪನೆಯಾಗುತ್ತಿದೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಪವಿತ್ರರೂ ಆಗುತ್ತೀರಿ, ರಾಜರೂ ಆಗುತ್ತೀರಿ. ಈಗ ನೀವು ಪವಿತ್ರರಾಗುತ್ತೀರಿ, ತಂದೆಯನ್ನು ನೆನಪು ಮಾಡುತ್ತೀರಿ. ಇದರಲ್ಲಿಯೇ ಮಾಯೆ ವಿಘ್ನವನ್ನು ಹಾಕುತ್ತದೆ. ಯುದ್ಧ ಇದರಲ್ಲಿಯೇ ನಡೆಯುತ್ತದೆ. ನಾವೀಗ ನಾರಾಯಣರಾಗುತ್ತೇವೆ ಎಂದು ನೀವು ಹೇಳುತ್ತೀರಿ. ಹಾಗಾದರೆ ಆ ಖುಷಿ ಸ್ಥಿರವಾಗಿರಬೇಕಲ್ಲವೇ? ಇದು ಬೇಹದ್ದಿನ ಶಿಕ್ಷಣ ಆಗಿದೆ. ನಾವು ಪುರುಷಾರ್ಥ ಮಾಡುತ್ತೇವೆ, ಸತೋಪ್ರಧಾನರಾಗಿ ಸಂಪೂರ್ಣ ಪಾಸ್ ಆಗುತ್ತೇವೆ ಎಂಬ ನಿಶ್ಚಯ ನೀವು ಮಕ್ಕಳಿಗಿದೆ. ಆದರೆ ಎಲ್ಲರೂ ಆಗಲು ಸಾಧ್ಯವಿಲ್ಲ. ಕೆಲವರಿಗೆ ಜ್ಞಾನದ ಆಧಾರದಿಂದ ಖುಷಿಯಾಗುತ್ತದೆ. ಹೊಸ ಪ್ರಪಂಚವು ಪಾವನ ಪ್ರಪಂಚವಾಗಿದೆ. ಇದು ಪತಿತ ಪ್ರಪಂಚವಾಗಿದೆ. ಆದ್ದರಿಂದ ಈಗ ನೀವು ಬೆಗರ್ ಟು ಪ್ರಿನ್ಸ್ ಆಗುತ್ತೀರಿ ಎಂದು ತಿಳಿದುಕೊಂಡಿದ್ದೀರಿ. ನಿಮಗೆ ಯಾವ ರಾಜಕುಮಾರರು ಓದಿಸುವುದಿಲ್ಲ. ಕೃಷ್ಣನನ್ನು ರಾಜಕುಮಾರ ಎಂದು ಕರೆಯಲಾಗುತ್ತದೆ. ಅದು ಸತ್ಯಯುಗದ ಜನ್ಮವಾಗಿದೆ. ಇದನ್ನು ತಂದೆ ಹೇಳುತ್ತಾರೆ, ನಾನು ಶರೀರದ ಆಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಗೀತೆಯ ಕೆಲವು ಶಬ್ದಗಳು ಸತ್ಯವಾಗಿವೆ. ತಂದೆ ಮಕ್ಕಳಿಗೂ ಹೇಳುತ್ತಾರೆ, ನಿಮ್ಮ ಅಭಿಪ್ರಾಯವನ್ನು ಬರೆಸಿಕೊಳ್ಳಿ. ಗೀತೆಯನ್ನು ಯಾರು ಕೇಳಿಸಿಕೊಂಡರು ಎಂದು ವಿಚಾರ ಮಾಡಿರಿ. ನಾಲೆಡ್ಜ್ಫುಲ್, ಜ್ಞಾನ ಸಾಗರ ಎಂದು ಯಾರಿಗೆ ಹೇಳುತ್ತೀರಿ? ಕೃಷ್ಣನಿಗಂತೂ ಹೇಳಲು ಸಾಧ್ಯವಿಲ್ಲ. ಅವರಲ್ಲಿ ಆ ಜ್ಞಾನವಿಲ್ಲ, ನಾರಾಯಣನಲ್ಲೂ ಇಲ್ಲ. ಕೃಷ್ಣ ಚಿಕ್ಕ ರಾಜಕುಮಾರ ಆಗಿದ್ದಾನೆ. ಒಂದು ವೇಳೆ ನಾರಾಯಣನಲ್ಲಿ ಈ ಜ್ಞಾನವಿದ್ದರೆ ಈ ಜ್ಞಾನ ಪರಂಪರೆಯಾಗಿ ನಡೆಯುತ್ತಿತ್ತು. ಆದ್ದರಿಂದ ನೀವು ಮಕ್ಕಳ ಒಳಗೆ ಅತೀಂದ್ರಿಯ ಸುಖವಿರಬೇಕು. ಶಾಲೆಯಲ್ಲಿ ಟೀಚರ್ ಅಥವಾ ಸ್ಟೂಡೆಂಟ್ ತಿಳಿದುಕೊಳ್ಳುತ್ತಾರೆ, ಇವರು ಒಳ್ಳೊಳ್ಳೆಯ ಮಾರ್ಕ್ಸ್ನಿಂದ ಪಾಸ್ ಆಗುತ್ತಾರೆ. ಎಷ್ಟೊಂದು ಮಕ್ಕಳಿದ್ದಾರೆ, ಅವರಲ್ಲಿ ತುಂಬಾ ಹುಷಾರಾದವರೂ ಇದ್ದಾರೆ. ಎಲ್ಲರಿಗಿಂತ ಒಳ್ಳೆಯ ನಂಬರ್ 1 ಮಮ್ಮ ಆಗಿದ್ದರು. ನಂತರ ಹೇಳುತ್ತಾರೆ, ಕುಮಾರಕ ಇದ್ದಾರೆ, ಜನಕ ಇದ್ದಾರೆ, ಮನೋಹರ ಕೂಡ ಇದ್ದಾರೆ. ನಂಬರ್ 1 ಅಂತೂ ಇದ್ದಾರಲ್ಲವೇ? ಒಂದೇ ತರಹ ಎಲ್ಲರೂ ಇರಲು ಸಾಧ್ಯವಿಲ್ಲ. ಆದ್ದರಿಂದ ಈಗ ನಿಮಗೆ ನಾರಾಯಣಿ ನಶೆ ಇದೆ. ನಾವು ಬೆಗರ್ ಟು ಪ್ರಿನ್ಸ್ ಆಗುತ್ತೇವೆ. ಖುಷಿ ಇರಬೇಕಲ್ಲವೇ? ಇಲ್ಲಿ ನೀವು ಹೊಸ ಪ್ರಪಂಚಕ್ಕಾಗಿಯೇ ಓದಲು ಬರುತ್ತೀರಿ. ನರಕ ಹಳೆಯ ಪ್ರಪಂಚದ ವಿನಾಶವಾಗುತ್ತದೆ. ಇದನ್ನೇ ಮಹಾಭಾರತದ ಯುದ್ಧ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಮಕ್ಕಳಿಗೆ ನಿಶ್ಚಯವಿದೆಯಲ್ಲವೇ? ಎಲ್ಲರ ಪುರುಷಾರ್ಥವಂತೂ ನಡೆಯುತ್ತಿದೆ. ತಂದೆ ಪತಿತ ಪಾವನ ವರ್ಲ್ಡ್ ಆಲ್ಮೈಟಿ ಅಥಾರಿಟಿ ಆಗಿದ್ದಾರೆ.
ಸರ್ವಶಕ್ತಿವಂತ ಲಕ್ಷ್ಮೀನಾರಾಯಣರನ್ನು ವರ್ಲ್ಡ್ ಆಲ್ಮೈಟಿ ಅಥಾರಿಟಿ ಎಂದು ಹೇಳುವುದಿಲ್ಲ. ತಂದೆಯೇ ಎಲ್ಲ ವೇದ ಶಾಸ್ತ್ರಗಳು ಮುಂತಾದವುಗಳನ್ನು ತಿಳಿದುಕೊಂಡಿದ್ದಾರೆ. ಆ ತಂದೆಗೆ ಯಾರಾದರೂ ತಂದೆ ಇರುತ್ತಾರೆಯೇ? ಅಂದ್ರೆ ಶಿವಬಾಬನಿಗೂ ಮೇಲೊಬ್ಬ ಬಾಬಾ ಇದ್ದಾರೆಯೇ? ಅವರಂತೂ ಶ್ರೇಷ್ಠ ಅತಿ ಶ್ರೇಷ್ಠ ಆಗಿದ್ದಾರೆ. ಸ್ವಯಂ ತಂದೆ ಹೇಳುತ್ತಾರೆ, ನಾನು ಜ್ಞಾನ ಸಾಗರ ಆಗಿದ್ದೇನೆ, ನಾನು ಎಲ್ಲರ ತಂದೆಯಾಗಿದ್ದೇನೆ. ನನಗ್ಯಾರಾದರೂ ತಂದೆ ಇರುತ್ತಾರೆಯೇ? ನಾನು ನಿಮ್ಮೆಲ್ಲರ ಟೀಚರ್ ಆಗಿದ್ದೇನೆ. ನನಗ್ಯಾರಾದರೂ ಟೀಚರ್ ಇರುತ್ತಾರೆಯೇ? ನಾನು ಎಲ್ಲರ ಸದ್ಗುರುವಾಗಿದ್ದೇನೆ. ನನಗ್ಯಾರಾದರೂ ಗುರು ಇರುತ್ತಾರೆಯೇ? ಇಲ್ಲ. ನನಗೆ ಯಾವುದೇ ತಂದೆ ಟೀಚರ್ ಗುರು ಇರಲು ಸಾಧ್ಯವಿಲ್ಲ. ನಾನೇ ಎಲ್ಲರ ತಂದೆಯಾಗಿದ್ದೇನೆ. ನನಗೆ ಯಾವುದೇ ಗುರು ಇರಲು ಸಾಧ್ಯವಿಲ್ಲ ಮತ್ತು ಎಲ್ಲರಿಗೂ ಗುರುಗಳಿರುತ್ತಾರೆ. ನಾನು ಎಲ್ಲರ ಸತ್ಯ ತಂದೆ, ಸತ್ಯ ಶಿಕ್ಷಕ, ಸದ್ಗುರು, ಬಿಡುಗಡೆ ದಾತ ಆಗಿದ್ದೇನೆ. ಬ್ರಹ್ಮ ವಿಷ್ಣು ಶಂಕರನ ಜ್ಞಾನವೂ ಇದೆ, ಅರ್ಥವೂ ಇದೆ. ಬ್ರಹ್ಮನ ಮೂಲಕ ಸ್ಥಾಪನೆ, ವಿಷ್ಣುವಿನ ಮೂಲಕ ಪಾಲನೆ. ಮುಖ್ಯವಾಗಿ ಎರಡು ಮಾತುಗಳಿವೆ, ಸ್ಥಾಪನೆ ಮತ್ತು ಪಾಲನೆ. ಎರಡೂ ರೂಪಗಳು ನಿಂತಿವೆ. ಉಳಿದಂತೆ ವಿನಾಶ ಅಂತೂ ಆಗಲೇಬೇಕಿದೆ. ಬ್ರಹ್ಮನ ಮಕ್ಕಳು ಯಾರು ಹುಟ್ಟುತ್ತಾರೋ ಅವರೇ ದೇವತೆಗಳಾಗುತ್ತಾರೆ. ಶಂಕರನ ಯಾವುದೇ ವೃತ್ತಾಂತ ಹೊರಬರಲು ಸಾಧ್ಯವಿಲ್ಲ. ಸೂಕ್ಷ್ಮವತನದಲ್ಲಿ ಅಂತಹ ಯಾವುದೇ ವಸ್ತು ಇರುವುದಿಲ್ಲ. ಆಕಾಶದಲ್ಲಿ ಏನೂ ಇಲ್ಲ. ಏರೋಪ್ಲೇನ್, ಪಕ್ಷಿಗಳು ಮುಂತಾದವು ಹಾರಾಡುತ್ತಿರುತ್ತವೆ. ಪಕ್ಷಿಗಳ ಬುದ್ಧಿಯಿಂದಲೇ ಅವರು ಕಾಪಿ ಮಾಡಿದ್ದಾರೆ. ಹಕ್ಕಿಗಳು ಮುಂತಾದವು ಹೇಗೆ ಹಾರಬಲ್ಲವು? ಇವುಗಳನ್ನು ನೋಡಿ ಅವರು ಏರೋಪ್ಲೇನ್ ಮುಂತಾದವುಗಳನ್ನು ಮಾಡಿದ್ದಾರೆ. ಅದು ಮತ್ತೆ ಅಲ್ಲಿಯೂ ಇರುತ್ತದೆ, ಅಂದ್ರೆ ಸತ್ಯಯುಗದಲ್ಲಿಯೂ ಬರುತ್ತದೆ. ಈಗ ಇದು ಮಾಯೆಯ ವೈಭವ ಆಗಿದೆ. ಇದನ್ನು ಫಾಲ್ ಆಫ್ ವೈಭವ ಅಂದ್ರೆ ಇಳಿಯುವ ಆಡಂಬರ ಎಂದು ಕರೆಯಲಾಗುತ್ತದೆ. ಪತನದ ವೈಭವ, ಪತನ ಮತ್ತು ಉತ್ಥಾನ. ಎಷ್ಟೊಂದು ಬಾಂಬ್ಸ್ ಮುಂತಾದವುಗಳನ್ನು ಮಾಡುತ್ತಾರೆ. ಇವುಗಳಿಂದ ವಿನಾಶವಾಗುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ. ಆದರೂ ಬಾಂಬ್ಸ್ಗಳನ್ನು ಮಾಡುತ್ತಾ ಇರುತ್ತಾರೆ. ಯುದ್ಧ ಅಂತೂ ನಡೆಯುತ್ತಾ ಇರುತ್ತದೆ ಎಂದು ತಿಳಿದುಕೊಳ್ಳುತ್ತೀರಿ. ಕಲಿಯುಗ ಇನ್ನು ಚಿಕ್ಕ ಮಗುವಾಗಿದೆ. 40,000 ವರ್ಷಗಳ ಆಯುಷನ್ನು ಕೊಡುತ್ತಾರೆ. ತಂದೆ ಎಲ್ಲವನ್ನೂ ಸೇರಿಸಿ 5,000 ವರ್ಷಗಳು ಎಂದು ಹೇಳುತ್ತಾರೆ. ಈಗ ತಂದೆಯೇ ಕುಳಿತು ತಿಳಿಸುತ್ತಾರೆ, ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ನೀವು ಇಲ್ಲಿದ್ದೀರಿ, ತಂದೆಯೂ ಇಲ್ಲಿಯೇ ಇದ್ದಾರೆ. ಆದ್ದರಿಂದ ಇದನ್ನೇ ಜೀವಾತ್ಮರು ಮತ್ತು ಪರಮಾತ್ಮನ ಮೇಳ ಎಂದು ಕರೆಯಲಾಗುತ್ತದೆ. ಇದು ಕಲ್ಯಾಣಕಾರಿ ಮೇಳವಾಗಿದೆ. ತಂದೆ ಮಕ್ಕಳಿಗೆ ಸುಖಧಾಮ, ಶಾಂತಿಧಾಮಕ್ಕೆ ಹೋಗುವ ದಾರಿಯನ್ನು ತೋರಿಸಲು ಬರುತ್ತಾರೆ. ಆದ್ದರಿಂದ ಅವರ ಶ್ರೀಮತದಂತೆ ನಡೆಯಬೇಕಲ್ಲವೇ? ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯ. ವರದಾನ: ಬಾಪ್ ಸಮಾನ್ ಕರ್ಮಾತೀತ ಭವ. ಸದಾ ತಮ್ಮ ಸ್ಮೃತಿಯ ಸಮರ್ಥಿಯಿಂದ ತಮ್ಮ 3 ಸ್ಥಾನ ಮತ್ತು 3 ಸ್ಥಿತಿ, ನಿರಾಕಾರಿ, ಆಕಾರಿ ಮತ್ತು ಸಾಕಾರಿ, 3 ಸ್ಥಿತಿಯಲ್ಲಿ ಸಹಜವಾಗಿಯೇ ಸ್ಥಿತರಾಗಬಲ್ಲಿರ. ತಮ್ಮ ಅನಾದಿ ನಿರಾಕಾರಿ ಸ್ವರೂಪದಲ್ಲಿ ಸ್ಥಿತರಾಗುವುದು ಸಹಜ ಮತ್ತು ನ್ಯಾಚುರಲ್ ಆಗಿರಲಿ. ಸಂಕಲ್ಪ ಮಾಡಿದಿರಿ ಮತ್ತು ಆ ಸ್ಥಿತಿಯಲ್ಲಿ ಸ್ಥಿತರಾದಿರಿ. ಇದನ್ನೇ ತಂದೆಯ ಸಮಾನ ಸಂಪೂರ್ಣ ಸ್ಥಿತಿಯ ಕರ್ಮಾತೀತ ಅಂತಿಮ ಸ್ಥಿತಿ ಎಂದು ಕರೆಯಲಾಗುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.